ಅಮ್ಮ ಇನ್ಮೇಲೆ ನೀವು ಹುಷಾರಾಗಿರಿ. ಹೊರಗಡೆ ಹೋಗ್ಬೇಕಾದ್ರೆ ಪಾರ್ಥನ ಮಾವನ ಕರ್ಕೊಂಡೋಗಿ. ನೀವು ಮಾಡಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವನು ಒಳಗಡೆ ಇದ್ದರೂ ಬೇರೆಯವ್ರಿಗೆ ಹೇಳಿಸಿ ನಿಮ್ಗೆ ಅಪಾಯ ಮಾಡ್ಬೋದು. ನನಗೇನಾದರೂ ಆಗಲಿ ಗೌತಮ್, ಪರವಾಗಿಲ್ಲ. ಆದರೆ ನನಗೆ ನೀವೆಲ್ಲ ಚೆನ್ನಾಗಿರ್ಬೇಕು. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ ಎಲ್ಲ ಚೆನ್ನಾಗಿರ್ಬೇಕು. ಏನೊಂದ್ಸಲ ಅವನು ನಮ್ಮ ಮನೆ ಕಡೆ ತಲೆ ಹಿಡ್ಕೂಡ್ದು ಆ ರೀತಿ ಮಾಡಿದ್ದೆ. ಬಾಂಬ್ ಬಿಟ್ಟಿದ್ದು ಅವನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಗೌತಮ್. ಅದರ ಪರಿಣಾಮ ಅವನು ಅನುಭವಿಸ್ತಾನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಆವಾಗಲೇ ಸರಿ ಹೋಗೋದು. ನಾನು ಈ ನಿರ್ಧಾರ ತಗೊಳ್ತಿದ್ದಿದ್ರೆ ಅವನಿನ್ನೂ ಹೆಚ್ಕೋತಿದ್ದ. ನಾನು ಮಾಡಿದ್ದು ಕರೆಕ್ಟಾಗಿದೆ. ನೀವು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅತ್ತೆ. ಜಯದೇವ್ ಅವ್ರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು, ತಿದ್ದಿ ತೀಡಿದ್ರು ಅವ್ರು ಬದಲಾಗಲ್ಲ. ಮಾಡಿರೋ ಕೆಲಸದಿಂದ ಮಕ್ಕಳು ಎಷ್ಟು ಎತ್ತಿರ್ಕೊಂಡಿದ್ದಾರೆ. ಗೌತಮ್ ಅವರು ಎಷ್ಟು ಕೋಪ ಮಾಡ್ಕೊಂಡಿದ್ರು ಗೊತ್ತಾ? ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಕಾನೂನು ಶಿಕ್ಷೆ ಯಾವುದೂ ವರ್ಕ್ ಆಗಲ್ಲ, ಕೊಂದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪದಲ್ಲಿದ್ದರು. ಗೌತಮ್ ಪ್ಲೀಸ್, ನೀನು ಯಾವತ್ತೂ ಈ ಥರ ನಿರ್ಧಾರ ತಗೋಬೇಡ. ಇಷ್ಟು ದಿನ ನಾವೆಲ್ಲ ದೂರ ಆಗಿದ್ವಿ, ಈಗ ಮತ್ತೆ ನಾವೆಲ್ಲ ಒಂದಾಗಿದ್ದೀವಿ. ಎಲ್ಲರೂ ಕೂಡು ಕುಟುಂಬದಾಗೆ ಬದುಕ್ತಿದ್ದೀವಿ. ನೀನು ಮನೆಗೆ ಆಧಾರ ಸ್ತಂಭ ಇದ್ದಾಗೆ. ನೀನು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ನೋಡಿ, ನೀವು ಯಾರೂ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಗುಡ್ ನೈಟ್. ಅಪ್ಪಣ್ಣ, ಅಪ್ಪಣ್ಣ ಬಾಯ್ಲಿ, ಇದು ಬೇಕಾಗಿದ್ದು. ಏನಾನಂದ್ ಸ್ವೀಟ್ ಯಾಕೆ ಬೆಳಬೆಳಗ್ಗೆನೆ? ವಿಷಯ ಆಗಿದೆ. ನಾನು ಸರಿ, ಏನ್ ವಿಷಯ ಅಂತ ಹೇಳಿ. ಸಮಾಧಾನವಾಗಿ ಇನ್ನೊಂದು ಸ್ವಲ್ಪ ತಿನ್ನು, ಹೇಳ್ತೀನಿ. ಮೊದಲು ವಿಷಯ ಏನು ಅಂತ ಹೇಳು ಆನಂದ್. ಏನೇ ಗ್ಯಾಸ್? ಯಾವ ಗೆಸು ಇಲ್ಲ, ಏನ್ ವಿಷಯ ಅಂತ ಹೇಳು. ಚಿನ್ನ, ಜಯದೇವು ಜೈಲ್ ಸೇರಿದ್ದಾನೆ. ಅವನೀಗ ಜೈಲ್ ಹಾಕಿ ಆಗಿದ್ದಾನೆ. ನನಗಂತೂ ಲೀಟರ್ ಗಟ್ಟಲೆ ಹಾಲು ಕುಡಿದಷ್ಟೇ ಸಂತೋಷ ಆಗ್ತಾ ಇದೆ. ಹೌದಾ? ತುಂಬಾ ಖುಷಿಯಾದ ವಿಷಯ. ನೀನು ಸ್ವೀಟ್ ತಿನ್ನು. ಇದು ಯಾವಾಗ್ಲೂ ಆಗ್ಬೇಕಿತ್ತು, ಈಗ್ಲಾದ್ರೂ ಆಯ್ತಲ್ಲ, ಅದೇ ಖುಷಿ. ಅದೇ ಖುಷಿ ನನಗೂ. ಈಗ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಬಾಲ ಮುದುರ್ಕೊಂಡು ಅನುಭವಿಸ್ಲೇಬೇಕು. ಕಂಬಿಯಿಂದನೇ ಬಿದ್ದಿರ್ಬೇಕು ಅವನು. ಏನ್ ಗೊತ್ತಾ ಚಿನ್ನ, ಅವ್ನು ಎಷ್ಟು ದಿವಸ ಒಳಗಿರ್ತಾನೋ ಅಷ್ಟು ದಿವಸ ನನ್ನ ಗೆಳೆಯ ನೆಮ್ಮದಿಯಾಗಿರ್ಬೋದು. ಅದು ಸಂತೋಷ ನಂಗೆ. ಆದ್ರೂ ಆನಂದ್, ನನಗಂತೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಏನ್ ಚಿನ್ನ? ನಮ್ಮ ಡುಮ್ಮ ಸರ ಜಯದೇವ್ಗೆ ಏನು ಅನ್ಯಾಯ ಮಾಡಿದ್ದ, ಏನು ಮೋಸ ಮಾಡಿದ್ದ ಹೇಳು? ತಮ್ಮ ಅಂತ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಎಷ್ಟು ನಂಬಿದ್ದ. ಆದರೂ ಅವ್ನು ಹೇಗೆಲ್ಲ ಮಾಡ್ದ, ನಂಗೆ ಇದೆಲ್ಲ ಅರ್ಥನೇ ಆಗಲ್ಲ ಆನಂದ್. ಒಬ್ರು ಚೆನ್ನಾಗಿದ್ದಾರೆ ಅಂದರೆ ನೋಡಿ ಖುಷಿ ಪಡಬೇಕು, ಆದರೆ ಅವನು ಇನ್ನೊಬ್ಬರ ಜೀವನ ಹಾಳು ಮಾಡೋದ್ರಲ್ಲೇ ಅವನು ಖುಷಿ. ಅಷ್ಟು ಕೆಟ್ಟ ಮನಸ್ಥಿತಿ ಅಲ್ವಾ? ಸಹ್ಯ ಅನ್ಸುತ್ತೆ. ಏನು ಗೊತ್ತಾ ಚಿನ್ನ, ಯಾರಿಗೆ ಜೀವನದಲ್ಲಿ ಕೃತಜ್ಞತೆ ಅನ್ನೋದಿರುತ್ತೋ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಕೊನೆಗೊಂದು ದಿವಸ ಗೆಲ್ತಾರೆ. ಅವ್ರ ಜೊತೆ ಎಲ್ಲರೂ ನಿಲ್ತಾರೆ. ಆದರೆ ಯಾರು ಕೃತಜ್ಞತೆ ಇರಲ್ವೋ ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಸರಿ, ಕೊನೆಗೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಅವ್ರ ಜೊತೆಗೆ ಯಾರೂ ಇರಲ್ಲ. ಈಗ ಜಯದೇವ್ ಇದಾನಲ್ಲ, ಆ ಥರ. ಆದರೂ ನಿನ್ನ ಬಗ್ಗೆ ನನಗೆ ತುಂಬ ಭಯ ಆಗ್ತಿದೆ ಆನಂದ್. ನನ್ನ ಬಗ್ಗೆ ಭಯನಾ? ಯಾಕೆ? ನೀನು ಯಾವಾಗಲೂ ಡುಮ್ಮನ ಜೊತೆನೇ ಇರ್ತೀಯ, ಅವ್ನ ಪಕ್ಕದಲ್ಲೇ ಇರ್ತೀಯ. ಅದಕ್ಕೆ? ಅದೇ ಕಾರಣಕ್ಕೆ ಆ ಜಯದೇವ್ ಒಂದ್ಸಲ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದ, ಇನ್ನೊಂದ್ಸಲ ಆಕ್ಸಿಡೆಂಟು ಮಾಡಿಸಿದ್ದ. ಅದೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಎಲ್ಲ ಅದೇ ಥರ ಮಾಡ್ತಾನೋ ಅಂತ ನಂಗೆ ಭಯ ಆಗ್ತಿದೆ. ನೀನು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆನೇ ಇಲ್ಲ. ನೋಡು, ಅವತ್ತು ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ಅವನು ನನ್ನ ಗೆಳೆಯನ ತಮ್ಮ ಅನ್ನೊಂದು ಗೌರವದಿಂದ. ಏನು ಮುಂದಕ್ಕೆ ಆ ಥರ ಇಲ್ಲ. ಹಳೆ ಆನಂದ್ ಹೋಗಾಯ್ತು, ಇನ್ನೇನಿದ್ರು ಹೊಸ ಆನಂದ್ ನೋಡ್ತೀಯ. ಹೊಸ ಆನಂದ ನೋಡೋ ಸಂತೋಷನಾ? ಹೊಸ ಆನಂದ? ಚಿನ್ನ, ನನಗೂ ಬೇರೆ ಥರ ಇದೆ. ನಂಬಿಕೆ ಇಲ್ವಾ? ದೇವರ ಹಣೆಗೂ ಇಲ್ಲ. ಯಾಕೆ ಚಿನ್ನ ಹಂಗೆ ಹೇಳ್ತಾ ಇದೆಯಾ? ನೋಡು, ನಿಂಗೆ ರೌಡಿಸಮ್ ಡೈಲಾಗ್ಸ್ ಎಲ್ಲ ಸೂಟ್ ಆಗಲ್ಲ.
ಏನಿದ್ರು ಇನ್ಶರ್ಟ್ ಹಾಕ್ಕೊಂಡು ಆಫೀಸ್ಗೆ ಹೋಗಿ ಬರ್ತೀಯಲ್ಲ ಅದೇ ಚಂದ, ಅದೇ ಬೆಸ್ಟ್ ನಿನಗೆ. ಈ ಮಾಸ್ ಡೈಲಾಗ್ಸ್ ಎಲ್ಲ ನಿನಗೆ ಸೂಟ್ ಆಗಲ್ಲ, ನನಗೆ ಕಾಮಿಡಿ ಥರ ಕಾಣುತ್ತೆ. ಚಿನ್ನ ನೀನು ಈ ಥರನ ಕಾಲಿಳಿಯೋದು ಲೇ, ಹೆಂಡತಿಯಾಗಿ ಇನ್ನು ನನಗೆ ಮೋಟಿವೇಟ್ ಮಾಡಬೇಕು, ಡಿಮೋಟಿವೇಟ್ ಮಾಡ್ತಾ ಇದೆಯಲ್ಲೇ. ನೀನು ಮೋಟಿವೇಟ್ ಮಾಡ್ತಾ ಬೇರೆ ಯಾರು ಮಾಡ್ತಾರೆ ನನಗೆ? ಪ್ಲೀಸ್ ಚಿನ್ನ, ದಯವಿಟ್ಟು ಹಂಗೆಲ್ಲ ಅನ್ಬೇಡ, ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಓಕೆ? ನಾನು ನಿನ್ಗೆ ಯಾವ ಅಂಡರ್ ಎಸ್ಟಿಮೇಟು ಮಾಡಿಲ್ಲಪ್ಪ. ನೀನು ಯಾವಾಗಲೂ ಇರ್ತೀಯಲ್ಲ ಅದೇ ಥರ ಇದ್ರೆ ಚಂದ, ನನಗೆ ಅದೇ ಇಷ್ಟ. ಅಷ್ಟೇ ತಾನೇ? ಓಕೆ, ಹೊಸ ಆನಂದ್ ಕ್ಯಾನ್ಸಲ್, ಹಳೆ ಆನಂದ್ ರಿಟೇಲ್. ನಿನ್ನ ಖುಷಿನೇ ನನ್ನ ಖುಷಿ ಅಲ್ವಾ ಚಿನ್ನ? ಹಾಂ ಆನಂದ್, ಇವತ್ತು ಬೇಗ ಆಫೀಸಿಂದ ಬಂದ್ಬಿಡು. ಬೇಗ ಆಫೀಸ್ ಇತ್ತು, ರಜಾ ಕೊಡ್ಲಾ? ಏನು ಬೇಕಾಗಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಸರ್, ಜಯದೇವ್ ಅವ್ರ ಹತ್ರ ಮಾತಾಡಬೇಕಿತ್ತು. ನಾನು ನೀಲಣ್ಣ. ಓಕೆ, ಸರಿ, ಬೇಗ ಮಾತಾಡಿಕೊಂಡು ಬೇಗ ಹೊರಡಿ. ಥ್ಯಾಂಕ್ ಯು ಸರ್. ಇದನ್ನು ಕೇಸ್ ಫೈಲ್ ಮಾಡಿ. ಓಹೋ, ಏನಪ್ಪ ಮೈದ, ನಾನು ನೋಡಕ್ಕೆ ಬಂದ್ಬಿಟ್ಟಿದ್ಯಾ? ಏಯ್, ಸಖತ್ ಖುಷಿ ಆಯ್ತು ಬಿಡ್ಲ, ಸಖತ್ ಖುಷಿ ಆಯ್ತು. ಏನೋ ಬುದ್ಧಿ ಹೇಳಕ್ಕೆ ಬಂದ ಅನ್ಕೊಂಡೆ. ಬಿಟ್ಟಿ ಸಲಹೆ ಕೊಡುವವರ ಲಿಸ್ಟಿಗೆ ಹೊಸ ಸೇರ್ಪಡೆ. ಶುರು ಹಚ್ಕೋ. ಉಪದೇಶ ಅಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಇದೇ ಕೊನೆ. ನಮ್ಮ ಮನೆಯವರಾಗಲಿ ನಿಮ್ಮ ಮನೆಯವರಾಗಲಿ ಯಾರ ವಿಷಯಕ್ಕೆ ಬಂದರೂ ಪರಿಣಾಮ ಇಟ್ಟಿಗಿರಲ್ಲ. ನೀನು ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ಗಡ್ಡ ಮೀಸೆ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಒಳ್ಳೆ ಅಮ್ಮೂದ್ ಬೇಬಿ ಥರ ಬಂದು ನಿಂತಿದ್ಯಾ ಇಲ್ಲಿ. ಆದರೆ ಮಾತಾಡ್ತಿರೋ ಮಾತು ಮಾತ್ರ ಜಡ್ಜ್ ರೇಂಜಿಗೆ. ಲವ್ ಮರಿ, ನನ್ನ ಮುಂದೆ ಬಚ್ಚಾಕಣ ನೀನು. ನನಗೆ ವಾರ್ನಿಂಗ್ ಕೊಡ್ತೀಯಾ? ಜಡ್ಜ್ಮೆಂಟ್ ಪಾಸ್ ಮಾಡ್ತೀಯ ನೀನು? ಜಡ್ಜ್ಮೆಂಟ್ ಕೊಡೋದಕ್ಕೆ ಬಂದಿಲ್ಲ, ಅವಕಾಶ ಕೊಡೋದಕ್ಕೆ ಬಂದಿದ್ದೀನಿ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದನ್ನು ದಾಟಿದ ಮೇಲೆ ಮುಂದೆ ಇರೋನು ಎಷ್ಟೇ ಒಳ್ಳೆಯವನಾಗಿರಲಿ, ಅವನು ತಾಳ್ಮೆ ಕಳ್ಕೊತಾನೆ. ಅದಾಗಬಾರ್ದು, ಅದನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಭಾವ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಕ್ಕ, ತಮ್ಮ, ಅಣ್ಣ, ತಂಗಿ, ಈ ಪದಗಳ ಬೆಲೆ ಗೊತ್ತಾ ನಿಮಗೆ? ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು, ನಿನ್ನ ತಂಗಿ ಎಷ್ಟು ಒಳ್ಳೆಯವರು, ಆದರೆ ನೀವೊಬ್ಬರು ಮಾತ್ರ ಹೀಗೆ ಒಂದೇ ಮನೆಯಲ್ಲಿ ಹುಟ್ಟಿ ರಕ್ತ ಹಂಚ್ಕೊಂಡು ಬೆಳೆದ್ರು ನೀವು ಮಾತ್ರ ಹೀಗೆ. ಅದೇಗೆ ಸಾಧ್ಯ? ಅಲ್ಲ, ನಿಮಗೇನೋ ಅನ್ಸೋದೇ ಇಲ್ವಾ? ನಿಮಗೆ ಸೆಂಟಿಮೆಂಟು, ಎಮೋಷನ್ನು, ಫೀಲಿಂಗ್ಸ್ ಅನ್ನೋದೇ ಇಲ್ವಾ? ಅಮೂಲ್ ಬೇಬಿ, ಮಾತು ಮಿತಿ ಮೀರ್ತದೆ ಅನ್ನಿಸ್ತಾ ಇಲ್ವಾ? ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ, ಅಡ್ವೈಸ್ ಅಂತನಾದರೂ ಅಂದ್ಕೊಳ್ಳಿ, ಆದರೆ ಒಂದು ಮಾತು,